ಕ್ರಿಸ್ಮಸ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಅವರು ಅಲ್ಲಿಂದ ಬಂದಿದ್ದಾರೆ ನಿಮ್ಮನ್ನೆಲ್ಲ ನೋಡೋದಕ್ಕಾಗಿ. ಎಲ್ಲರೂ ಸೇರಿ ಬಂದಿರೋದಕ್ಕೆ ತುಂಬಾ ಸಂತೋಷವಾಗಿದ್ದಾರೆ. ಆದ್ರೆ ಹೇಳ್ತಾ ಇದ್ದಾರೆ, ನೀವು ಬರೋ ವರ್ಷ ಬರುವಾಗ ಇನ್ನೂ ಇಷ್ಟು ಜನರನ್ನು ಹೆಚ್ಚಾಗಿ ಕರ್ಕೊಂಡ್ ಬರ್ಬೇಕು ಅಂತ. ನೀವು ಕರ್ಕೊಂಡ್ ಬಂದ್ರಿ, ನಿಮ್ಗೆ ಗಿಫ್ಟ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನ್ ಕೊಡ್ತಾರೆ ಅಂತೆ? ಗಿಫ್ಟ್. ಯಾರ್ಯಾರು ಬೇಕು ಗಿಫ್ಟ್? ಕೈ ಐತೆ. ಈಗೆಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ. ಯಾರ್ಯಾರು ಕೈ ಎತ್ತಿದಿರೋ ಅವರೆಲ್ಲ ಡಬಲ್ ಆಗಿ ಬರ್ಬೇಕು. ನೀವು ಬರೋದೆಲ್ಲ ಡಬಲ್ ಆಗಿ ಬೇರೆಯವ್ರನ್ನ ಬರ್ಬೇಕು. ಅವ್ರಿಗೆ ಮಾತ್ರ ಗಿಫ್ಟ್. ಓಕೆನಾ? ಓಕೆ. ರಾಧಾ ಜಾಸ್ತಿ ಮಾತಾಡಲ್ಲ. ಇಷ್ಟು ಮಾತಾಡಿದ್ದೆ ಹೆಚ್ಚು. ಅವರು ತುಂಬಾ ಬ್ಯುಸಿ ಆಗಿದ್ದಾರೆ. ಇವತ್ತು ಕ್ರಿಸ್ಮಸ್ ಒಂದೇ ದಿನ ಅಲ್ವಾ, ಅವರು ತುಂಬಾ ಸಭೆಗಳಿಗೆ ಹೋಗ್ಬೇಕು, ಮತ್ತೆ ಬೇರೆ ಬೇರೆ ದೇಶಗಳಿಗೆ ಹೋಗ್ಬೇಕು. ನಿಮ್ ಭಾಷೆ ಅವ್ರ ಭಾಷೆ ಹೇಳಿದ್ರೆ ಇವಾಗ ನೋಡಿದ್ದೀನಿ, ತುಂಬಾ ಸಂತೋಷ ಆಯ್ತು. ನಾನು ಇವಾಗ ಬೇಗ ಹೋಗ್ಬೇಕು, ಕಳ್ಸ್ಕೊಡಿ ಅಂತ ನಾವು ಜೈತ್ರ ಚರ್ಚ್ ಕಡೆಯಿಂದ ಬಿರಿಯಾನಿ ರೆಡಿ ಮಾಡಿಸಿದ್ದೀವಿ. ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಕೇಳು. ಬಿರಿಯಾನಿ ತಿನ್ಬಿಟ್ಟು ಹೋಗ್ತಾರಂತೆ. ಬೇಗ ಬಂದ್ರೆ ಸರಿ, ಲೇಟ್ ಆದ್ರೆ ನಾನು ಬೇಗ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ, ಜೋರ ಕರೆದ ಬಿಡಲ್ವಾ? ಓಕೆ, ಥ್ಯಾಂಕ್ ಯು. ಕೊಟ್ಕೊಳ್ಳೋಣ ನಂಗೆ. ಥ್ಯಾಂಕ್ ಯು ಸರ್. ನನ್ನ ಭಾಷೆಯಲ್ಲಿ ಅರ್ಥ ಆಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ. ಅಲ್ಲ, ನಾನು ಆ ಭಾಷೆ ನನಗೆ ಬರಲ್ಲ. ಪ್ರತಾಪ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಅರ್ಥ ಆಯ್ತಾ? ಅರ್ಥ ಆಗ್ತದ? ಸರಿ, ನಮ್ಮ ಸಭೆ ಮೂಲಕವಾಗಿ ನಮ್ಮ ತಾತರಿಗೆ ಥ್ಯಾಂಕ್ಸ್.